ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಇನ್ ಸಿಂಪಲ್ ವೇ ಅಂದರೆ ಬಹಳ ಸುಲಭದಲ್ಲಿ ಯಾವ ಥರ ಈ ಥರ ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು ಓಕೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಫುಲ್ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬಂದು PMJY ಬೆನಿಫಿಷಿಯರಿ ಹೆಲ್ತ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ಬಂದಿರೋ ಫಸ್ಟ್ ಈ ಪೋರ್ಟಲ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂದಾಗ ನಿಮಗೆ ಇಲ್ಲೊಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಏನು ಕ್ಯಾಪ್ಚಾ ಇದೆಯೋ ಅದನ್ನು ಎಂಟರ್ ಮಾಡಿ. ಅನಂತರ ಬಂದು ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ನಿಮ್ಮ OTP ಬರುತ್ತೆ, ಅದನ್ನು ಇಟ್ಟುಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಮಾಡಾದ್ಮೇಲೆ ಇಲ್ಲಿ ಬಂದಿರೋ ಸ್ಕೀಮ್ PMJY ಅಂತಾನೆ ಇರುತ್ತೆ. ಸ್ಟೇಟ್ ಬಂದು ಕರ್ನಾಟಕ. ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡಿ. ಅನಂತರ ಇಲ್ಲಿ ಬಂದು ಸಬ್ ಸ್ಕೀಮ್ ಯಾವುದಲ್ಲಿದೆ ಅಂತ ಹೇಳಿದ್ರೆ ಕುಟುಂಬ ಅಂತ ಒಂದಿದೆ, ಕುಟುಂಬ ಸಬ್ ಸ್ಕೀಮ್, ಅದನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಇಂದ ನಿಮ್ಮ ಡಿಸ್ಟಿಕ್, ನಾನು ದಕ್ಷಿಣ ಕನ್ನಡ. ಅಂದರೆ ಯಾವ ಥರ ನೀವು ಸರ್ಚ್ ಮಾಡ್ತೀರಾ ಅಂತ ಕೇಳಿರುತ್ತೆ. ಯಾವ ಥರ ಅಂದರೆ ಒಂದು ರೇಷನ್ ಕಾರ್ಡ್ और ಆಧಾರ್ ನಂಬರ್. ಸೊ ನಾನು ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿ. ಇಲ್ಲಿ ಬಂದು ನಿಮ್ಮದು ಆಧಾರ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ನಿಮ್ಮದು ಆಧಾರ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ನಿಮ್ದು ಏನಿದೆಯೋ ಕ್ಯಾಪ್ಚಾ ಎಂಟರ್ ಮಾಡಿ. ಇಲ್ಲಿ ಆದ್ಮೇಲೆ ಸರ್ಚ್ ಆಪ್ಷನ್ ಬರುತ್ತೆ. ಇಲ್ಲಿ ಬಂದಾಗ ನಮ್ದು ಏನು ಡೀಟೇಲ್ಸ್ ಇದೆಯೋ ಅದನ್ನು ಈ ಥರ ಬಂದಿರುತ್ತೆ. ಓಕೆ. ಅನಂತರ ನೀವು ಬಂದು ಇಲ್ಲಿ ಆಕ್ಷನ್ ಅಂತ ತಗೋಬೇಕು. ಈ ಥರ ಡೌನ್ಲೋಡ್ ಅಂತ ಕೊಟ್ಟಾಗ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ಕೂಡ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ವೆರಿಫೈ ತಗೊಳ್ಳಿ. ಅನಂತರ ಅಪ್ಲಿಕೇಶನ್ ಬಂದು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ನಿಮ್ಗೊಂದು ಈ ಥರ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ 2 OTP ಬರುತ್ತೆ. ಒಂದು ಆಧಾರ್ OTP, ಇನ್ನೊಂದು ಬೆನಿಫಿಷಿಯರ್ ಹೆಲ್ತ್ ಅಂದರೆ ಹೆಲ್ತ್ ಪೋರ್ಟಲಿಂದ ಬರುತ್ತೆ OTP ಬರುತ್ತೆ. 2 OTPನ ಎಂಟರ್ ಮಾಡಿ. ಈ ಥರ ವೆರಿಫೈ ಆಗುತ್ತದೆ. 2 OTP ಹಾಕಿದ ತಕ್ಷಣ ನಿಮಗೆ ಈ ಥರ ವೆರಿಫೈ ಆಗುತ್ತೆ. ಟಿಕೆಟ್ ಅಂತ ಹೇಳಿ ಬರುತ್ತೆ, ಅದನ್ನು ಹಾಕೊಳ್ಳಿ. ಯಾವ ಆಧಾರ್ ಕಾರ್ಡ್ ನಿಮಗೆ ಡೌನ್ಲೋಡ್ ಕಾರ್ಡ್ ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಬಂದು ನಮಗೆ ಬೇಕಾಗಿದ್ದು ಅದಕ್ಕೆ ಇಲ್ಲಿ ಕೊಟ್ಟು ಈ ಆಧಾರ್ OTP ಅಂತ ಕ್ಲಿಕ್ ಮಾಡಿ. ನಂತರ ವೆರಿಫೈ ಅಂತ ಇನ್ನೊಂದ್ಸಲ ಬರುತ್ತೆ. OTPನ ಹಾಕಿ. ಇಲ್ಲಿ 2 OTP ಬಂದಿರುತ್ತೆ ನೋಡಿ. ಈ ಥರ ಕಾರ್ಡ್ ನಿಮಗೆ ವ್ಯೂ ಆಗುತ್ತೆ. ಇಲ್ಲಿ ಬಂದು ಡೌನ್ಲೋಡ್ ಅಂತ ಕೊಟ್ಟಾಗ ಆಯುಷ್ಮಾನ್ ಕಾರ್ಡ್ ಹ್ಯಾಸ್ ಬೀನ್ ಡೌನ್ಲೋಡೆಡ್ ಸಕ್ಸಸ್ಫುಲ್. ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ನೀವೇನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಆಯುಷ್ಮಾನ್ ಕಾರ್ಡ್ ಬೇಕು ಅಂತಾದಾಗ ನೀವು ಈ ಥರ ಸುಲಭ ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಬೋದು. ನೋಡಿ ಈ ಥರ ಬಂದಿರುತ್ತೆ. ನಿಮಗೆ PDF ಅಲ್ಲಿ ಇನ್ನು ಪ್ರಿಂಟ್ಔಟ್ ಬೇಕಾದ್ರೆ ತಗೋಬೇಕು. ವೆರಿ ಸಿಂಪಲ್ ವೇಲಿ ಮಾಡ್ಕೋಬೇಕು. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್.